ಆ ಕುಮಾರ್ ಮರ್ಡರ್ ಕೇಸ್ನ ಯಾರು ಹ್ಯಾಂಡಲ್ ಮಾಡ್ತಿರೋದಂತ ಎನ್ಕ್ವೈರಿ ಮಾಡ್ದ? ಯಾರು ಡೀಟೇಲ್ಸ್ ಬಿಟ್ಕೊಡ್ತಾ ಇಲ್ಲ, ಆದ್ರೆ ಇನ್ವೆಸ್ಟಿಗೇಷನ್ ಶುರು ಮಾಡಿಬಿಟ್ಟಿದ್ದಾರೆ. ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ ಬಾ ಅಂದ್ರೆ ಅರ್ಧಂಬರ್ಧ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ಯಲ್ಲ. ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿಟ್ಟಿದ್ದಾರೆ. ತುಂಬಾ ಕೆತ್ಕಕ್ಕೆ ಹೋದ್ರೆ ಅನುಮಾನ ಬರುತ್ತೆ ಅಂತ ನಾನೇ ಸುಮ್ಮನಾದೆ. ಆದ್ರೆ ನೀನ್ ಯಾವ್ದು ಸಾಕ್ಷಿ ಬಿಟ್ಟಿಲ್ಲ ಅಲ್ವಾ? ಯಾವ ಸಾಕ್ಷಿನೂ ಉಳಿಸಿಲ್ಲ. ಕುತ್ತಿಗೆ ಕೊಯ್ದಿದ್ದ ಕತ್ತಿನ ಕರಗಿಸಿದ್ದೀನಿ. ಅಕ್ಕಪಕ್ಕ ಇದ್ದ ಟೈರ್ ಮಾರ್ಕ್ನ ಅಳಿಸ್ ಬಂದಿದ್ದೀನಿ. ಯಾವುದೇ ಕಾರಣಕ್ಕೂ ನಾನು ಸಿಗಾಕೊಳಲ್ಲ. ಆದ್ರೂ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದಾರೆ ಅಂದ್ರೆ ಏನೂ ಆಗಲ್ಲ. ಇನ್ವೆಸ್ಟಿಗೇಷನ್ ಮಾಡ್ತಾರಷ್ಟೇ, ಯಾವ ಸಾಕ್ಷಿನೂ ಸಿಗಲ್ಲ. ಆದಷ್ಟು ಬೇಗ ಮೇಘನಾನ್ ಮದುವೆ ಮಾಡಿಕೊಂಡು ಮಧುವಂತಿ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡು ವಿಕ್ರಮ್. ಆಗಷ್ಟೇ ನಾವು ನಿರಾತಂಕವಾಗಿ ಉಸಿರಾಡ್ಬೋದು. ಇವಳೊಬ್ಳು ಪ್ರಾಣ ತೆಗಿಯಕ್ಕೆ. ಯಾರು? ಇನ್ಯಾರು? ನಾನು ಇಷ್ಟ ಇಲ್ಲ ಅಂದ್ರೂ ಗಂಟಾಕೊತ್ತಿರೋ ಪೀಡೆ. ಮಾತಾಡು. ರೆಡಿ ತಲೆ ತಿಂತಾಳೆ. ತಿಂಡಿ ತಿಂದ್ರ, ಊಟ ಮಾಡಿದ್ರ, ಕಾಫಿ ಕುಡಿದ್ರ ಅಂತ. ಐ ಡೋಂಟ್ ವಾಂಟ್ ಟು ಸ್ಪೀಕ್ ಟು ಹರ್. ಹರ್ಟ್ ಮಾಡಬೇಡ ಹೆಣ್ಮಕ್ಳಿಗೆ, ಒಳ್ಳೇದಾಗಲ್ಲ. ಪ್ಲೀಸ್ ಪ್ರಮೋದಿನಿ, ನನಗೆ ಫೋರ್ಸ್ ಮಾಡಬೇಡಿ. ನಂಗೆ ಅವಳ ಜೊತೆ ಮಾತಾಡಕ್ಕೆ ಇಷ್ಟ ಇಲ್ಲ. ಮದ್ವೆನೇ ಬಲವಂತಕ್ಕೆ ಆಗ್ತಾ ಇದ್ದೀನಿ, ಬಲವಂತಕ್ಕೆ ಮಾತಾಡಕ್ಕಾಗಲ್ಲ. ಲೇ ಅಕ್ಕ, ಮದ್ವೆ ಆಗೋ ಹುಡುಗಿ ಕಳ್ಕಳೆ ಆಗಿರ್ಬೇಕು. ನೀನ್ ನೋಡಿದ್ರೆ ಯಾಪ್ ಮೋರ್ ಹಾಕೊಂಡು ಕೂತಿದ್ಯಲ್ಲ, ಏನಾಯ್ತೆ? ಏನೂ ಇಲ್ಲ ಬಿಡೆ. ಏನಾಯ್ತು ಹೇಳೆ? ಮಧುರ, ನನಗೊಂದು ಅನುಮಾನ. ಏನು? ಸಾಹೇಬ್ರಿಗೆ ನಾನು ಇಷ್ಟ ಅಂತ ಅವರಾಗೆ ನಮ್ಮ ಸಂಬಂಧನ ಕೇಳ್ಕೊಂಡು ಬಂದರು. ಅವ್ರಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ? ಇದ್ದಕ್ಕಿದ್ದಾಗೆ ಈ ಅನುಮಾನ ನಿನ್ಗ್ಯಾಕೆ ಬಂತು? ಇದುವರೆಗೂ ಅವರೇ ಒಂದು ಫೋನ್ ಕಾಲ್ ಮಾಡಿಲ್ಲ. ಮನೆಗೆ ಬಂದಾಗಲೂ ನನ್ನ ಹತ್ರ ಸಪ್ರೇಟಾಗಿ ಮಾತಾಡಿಲ್ಲ. ಹೊರಗಡೆ ಸಿಕ್ಕಾಗಲೂ ಅಷ್ಟು ಅಕ್ರೆ ತೋರಿಸಿಲ್ಲ. ನಾನು ಪ್ರೀತಿ ಮಾಡದೇ ಇರಬಹುದು, ಆದರೆ ಅದ್ರ ಭಾಷೆ ನನಗೆ ಅರ್ಥ ಆಗುತ್ತೆ. ನನ್ನ ಮನಸ್ಸಿದ್ದನ್ನೆಲ್ಲ ಬಯಸುತ್ತೆ ಕಣೆ. ಫೋನ್ ಮಾಡೋದು ಬೇಡ, ಅಟ್ಲೀಸ್ಟ್ ಒಂದು ಮೆಸೇಜ್ ಮಾಡಿ ಹೇಗಿದ್ಯಾ ಅಂತ ಕೇಳ್ಬೋದಲ್ವಾ? ಹೋಗ್ಲಿ, ನೀನ್ ಫೋನ್ ಮಾಡಿದ್ಯಾ? ಮಾಡಿದ್ದೆ, ಆದ್ರೆ ಅವ್ರು ರಿಸೀವ್ ಮಾಡಿಲ್ಲ. ಅಷ್ಟಕ್ಕೆ ನಿನಗೆ ನೀನು ಏನೇನೋ ಅನ್ಕೊಂಡು ಹರ್ಟ್ ಮಾಡ್ಕೊಂಡ್ಬಿಟ್ಯಾ? ನನಗೆ ನಾನೇ ಹರ್ಟ್ ಮಾಡ್ಕೊಳಕ್ ನನಗೇನು ಹುಚ್ಚ? ಮತ್ತೆ ಅವ್ರು ನಿನ್ ಜೊತೆ ಮಾತಾಡದೇ ಇರೋದಕ್ಕೆ ಅವ್ರಿಗೇನು ಹುಚ್ಚ? ಯಾಕೆ ಅಕ್ಕ ಏನೇನೋ ಯೋಚನೆ ಮಾಡಿ ನಿನ್ ಮನ್ಸಿನ ಭಾರ ಮಾಡ್ಕೊಳ್ತಾ ಇದ್ಯಾ? ಅವರು ಬ್ಯುಸಿ ಇರ್ತಾರೆ ಕಣೆ. ನೀನ್ ಮದ್ವೆ ಆಗ್ತಾ ಇರೋದು ಒಬ್ಬ ಸಾಮಾನ್ಯ ಮನುಷ್ಯನಲ್ಲ, MLAನ. ಅವ್ರಿಗೆ ನೂರಾರು ಕೆಲ್ಸಗಳಿರುತ್ತೆ. ಅವ್ರು ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನೀನು ಅವ್ರನ್ನ ಅರ್ಥ ಮಾಡ್ಕೋಬೇಕು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಗಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.